ಎಲ್ಲೋ ಬಾಲ ಕಟ್ ಮಾಡಿದ್ವಲ್ಲ, ಆ ನೋವನ್ನು ತೋಡ್ಕೊಳ್ಳೋಕ್ಕಿರಬೇಕು. ಆದರೆ ಅವಳ ಕಣ್ಣಲ್ಲಿ ನೋವೇ ಕಾಣಿಸ್ತಿಲ್ಲ. ನಿತ್ಯ, ನಾನು ಡಾರ್ಲಿಂಗ್ ಮಾತಾಡೋದು ಬೇಕಾಗಿರೋದ್ನೆಲ್ಲ ನೀನೇ ಮಾತಾಡಬೇಕು ಅಂತ ಇದೆಯಾ? ನಿತ್ಯ, ಆವಾಗಿಂದ ನಾವು ಕಾಯ್ತಾ ಇದೀವಿ. ಅದೇನ್ ಮಾತಾಡ್ಬೇಕು ಅಂತಿದ್ಯೋ ಆಡು. ಹೇಳ್ತೀನಿ. ಇನ್ಯಾರನ್ನೂ ಕಾಯಿಸಲ್ಲ ನಾನು. ನೀವೆಲ್ಲರೂ ಇವಳು ಏನ್ ಮಾತಾಡ್ಬೋದು ಅಂತ ಯೋಚಿಸ್ತಿರ್ಬೋದು. ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಇದನ್ನೇ ಯೋಚನೆ ಮಾಡ್ತಿದ್ದೆ. ಆದ್ರೆ ಇನ್ಯಾವ ಗೊಂದಲನೂ ಇಲ್ಲ. ಸತ್ಯ ಹೇಳೋದಕ್ಕೆ ಗೊಂದಲ ಯಾಕಿರ್ಬೇಕಲ್ವಾ? ಸತ್ಯನಾ? ಹೌದು, ಸತ್ಯ ಹೇಳಬೇಕು. ಎಲ್ರಿಗೂ ಹೇಳಬೇಕಾಗಿರೋ ಸತ್ಯ, ನೀವೆಲ್ಲರೂ ಕೇಳಬೇಕಾಗಿರೋ ಸತ್ಯ ತುಂಬಾನೇ ಇದೆ. ಅಣ್ಣ, ಇವಳೇನಾದ್ರೂ ಮದ್ವೆ ಬಗ್ಗೆ, ಹೊಟ್ಟೆಲಿರೋ ಮಗು ಬಗ್ಗೆ ಸತ್ಯ ಬಾಯ್ಬಿಟ್ರೆ ಏನ್ ಮಾಡೋದು? ಹಾಗಾಗಕ್ಕೆ ಸಾಧ್ಯವೇ ಇಲ್ಲ. ಅಣ್ಣ, ನೀನ್ ಏನ್ ಹೇಳ್ತಿದ್ಯಾ? ಅವಳ ಮುಖ ನೋಡು, ಎಲ್ಲ ಹೇಳೋಕೆ ಡಿಸೈಡ್ ಮಾಡ್ಕೊಂಡು ಬಂದಂಗಿದೆ. ನನಗೂ ಹಾಗೆ ಅನಿಸ್ತಿದೆ ಡ್ಯಾಡ್. ಇರೋ ಸತ್ಯನೆಲ್ಲ ಹೇಳ್ತೀನಿ ಅಂತಿದ್ದಾಳೆ. ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈ ಬ್ರೈನ್ ಇದೆಯಲ್ಲ, ಅದಕ್ಕೆ ಎಕ್ಸ್ಟ್ರೀಮ್ ಶಾಕ್ ಆದಾಗ ಹಿಂಗಾಗತ್ತೆ. ಇಷ್ಟೆಲ್ಲ ಸುತ್ತಿ ಬೆಳೆಸಿ ಏನ್ ಹೇಳಕ್ ಹೊರಟಿದ್ದಾಳೆ ಇವಳು? ಏನೇ ಆಗಿದ್ರು ಒಳ್ಳೇದೇ ಇರುತ್ತೆ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಸುಮ್ಮನೆ ಅಲ್ಲ, ಇವರೆಲ್ಲ ಯಾಕೆ ಸುಟ್ಟೋಗಿರೋ ಬದನೆಕಾಯಿ ತರ ಮುಖ ಮಾಡ್ಕೊಂಡಿದ್ದಾರೆ ಗೊತ್ತಾಗ್ತಿಲ್ವೇ? ಏನಾದ್ರೂ ಪ್ರಾಬ್ಲಮ್ಮಾ? ನಂಗೂ ಅದೇ ಅನ್ನಿಸ್ತಾ ಇದೆ. ಎಲ್ರ ಮುಖದಲ್ಲೂ ಆತಂಕ ಕಾಣಿಸ್ತಿದೆ. ಯಾಕೆ? ಈಗ ಸತ್ಯ ನಿಮ್ಮೆಲ್ರಿಗೂ ಹೇಳಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ನಾನಿವಾಗ ಪ್ರೆಗ್ನೆಂಟ್. ಏಯ್, ನೀನ್ ಯಾವಳೆ ನನ್ನ ಹೋಗು ಅನ್ನೋದಕ್ಕೆ? ನೀನು ನನ್ಗೆ ಯಾರು ಅಲ್ಲ. ನೀನ್ ಹೇಳಿದ ತಕ್ಷಣ ನಾನು ಹೋಗೋನಲ್ಲ. ಮಗುನು ಚೂಟಿ ಅಳಿಸಿ ಎಲ್ರು ಮಜಾ ತಗೋತಾ ಇದ್ದೀರಾ? ನೀನ್ ಹೇಳ್ತಿರೋ ಸತ್ಯಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಮೂರರಲ್ಲಿ ಒಂದೂ ಇಲ್ಲ. ನನಗೆ ಮೋಸ ಮಾಡ್ಬಿಟ್ಟೆ ಅಲ್ಲ ನೀನು. ಸತ್ಯ, ನ್ಯಾಯ, ನೀತಿ ಅಂತ ಇಷ್ಟಿಷ್ಟುದ ಭಾಷಣ ಬಿಗಿತಾ ಇದ್ದೆ. ಈಗೇನಾಯ್ತು? ಹಲೋ ಎವ್ರಿಬಡಿ, ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ ತಾನೆ? ಕರೆಕ್ಟಾ? ನೀನು ಮಾಡ್ತಿರೋದು ಇವಾಗ ಸರಿನಾ? ತೇಜಸ್, ಕರ್ಣ, ಕೊಚ್ಚೆ ಮೇಲೆ ಕಲ್ಲಿಸಿದ್ರೆ ಅದು ನಮ್ಮ ಮೇಲೆ ಸಿಡಿಯೋದು. ಕುಳ್ಕೊಂಡು ಬಂದು ಏನೇನೋ ಮಾತಾಡ್ತಾ ಇದ್ದಾನೆ. ಅದನ್ನ ನಾವ್ಯಾಕೆ ಗಂಭೀರವಾಗಿ ತಗೊಳ್ಬೇಕು? ನೋಡು, ನಾನು ಹೇಳೋದು ಏನಿದೆಯೋ ಅದು ಹೇಳ್ಕೊಂಡು ಹೋಗ್ಲಿ. ಸ್ವಲ್ಪ ತಾಳ್ಮೆಯಿಂದ ಇರು. ಆದ್ರೂ ಅಪ್ಪ ಬೇಡ ಅಂತ ಹೇಳ್ತಿದ್ದೀನಲ್ಲ. ಏನು ಮಾತಾಡೋ ಅವಶ್ಯಕತೆ ಇಲ್ಲ. ಒಳ್ಳೇದ್ ಮಾಡಕ್ಕಂತೂ ನೀನ್ ಇಲ್ಲಿಗೆ ಬಂದಿಲ್ಲ. ಮೊದಲಿನಿಂದ ಹೋಗು. ಓ, ಇದು ಒಂಥರ ಚೆನ್ನಾಗಿದೆ. ನೀನು ಮಾತ್ರ ಇಡೀ ಪ್ರಪಂಚಕ್ಕೆ ಬೆಂಕಿ ಹಚ್ಬೋದು. ನಾನು ಕತ್ಲಲ್ಲಿ ದೀಪ ಹಚ್ಚಂಗೂ ಇಲ್ಲ ಅಲ್ಲ. ನಾನ್ ಮಾಡೋದೆಲ್ಲ ತಪ್ಪು, ನೀನ್ ಮಾಡೋದೆಲ್ಲ ದೊಡ್ಡ ಸಮಾಜ ಸೇವೆ ಅಲ್ವಾ?
ಕರ್ಣ ನಿಮ್ಮೆಲ್ರಿಗೂ ದೇವ್ರ ತರ ಕಾಣಿಸ್ತಿದಾನಲ್ವಾ? ದೊಡ್ಡ ಮೋಸಗಾರ. ಚೀಟರ್. ನಯವಂಚಕ ಇವನು. ಇವಳು ಇನ್ನ ದೊಡ್ಡ ಮೋಸಗಾತಿ. ಇವಳ ಜೀವನನೇ ಬರೀ ಸುಳ್ಳು. ಎಲ್ಲ ಸೇರ್ಕೊಂಡು ನನ್ನ ಬಲಿ ಹಾಕ್ಬಿಟ್ರು, ಮೋಸ ಮಾಡ್ಬಿಟ್ರು. ಸುಳ್ಳು ಮೇಲ್ ಸುಳ್ಳು ಹೇಳಿ ಈಗ ನೋಡಿ ಕರ್ಣನ್ ಮಗುಗೆ ತಾಯಿನೂ ಆಗ್ತಿದ್ದಾಳೆ.